ಇದು ಅಪ್ಪ ನನಗೆ ಅಂತ ಮಾಡ್ಸಿದ್ ಒಡವೆ ಇದ್ಯಾಗ ಹಿಂಗ್ ಬಂತು? ನಾನಂತ ತಗೊಂಬಂದಿಲ್ವಲ್ಲ ಮತ್ತೆ? ನಮ್ಮ ಅಮೂಲ್ಯಂಗೆ ಎಲ್ಲ ಒಳ್ಳೇದಾಗ್ಬೇಕಪ್ಪ. ನಿನ್ನ ಹತ್ರ ಹರಕೆ ಕಟ್ಕೊಂಡಂಗೆ ಬಂದು ನಾನು ಉರುಳು ಸೇವೆ ಮಾಡಿದ್ದೀನಿ. ಅಮೂಲ್ಯ ಕೈ ಹಿಡಿಯೋ ಗಂಡು ಚೆನ್ನಾಗಿರೋದಷ್ಟೇ ಅಲ್ಲ, ಅವಳು ಹೋಗ್ತಾ ಇರೋ ಕುಟುಂಬ, ಅವ್ರ ಅತ್ತೆ ಮಾವ ಎಲ್ಲರೂ ಅವಳನ್ನ ಚೆನ್ನಾಗಿ ನೋಡ್ಕೋಬೇಕು. ನಾನು ಹೋಗಿ ಪ್ರದಕ್ಷಿಣೆ ಹಾಕೊಂಡ್ ಬಂದ್ಬಿಡ್ತೀನಿ. ಸರಿ ಅತ್ತೆ. ವಲ್ಲಭ, ಅತ್ತೆ ಎಷ್ಟು ಒಳ್ಳೆಯವ್ರಲ್ವಾ, ಎಷ್ಟು ಇನ್ನೋಸೆಂಟ್ ಅವರು. ಪಾಪ ಅತ್ತೆ, ಕೆಟ್ಟದ್ ಬಯಸೋರ್ಗೂ ಒಳ್ಳೇದೇ ಬಯಸೋ ಬುದ್ಧಿ ಯಾರಿಗಿರುತ್ತೆ ಹೇಳು? ನಾನು ಹುಟ್ಟಾಗಿಂದ ನೋಡ್ತಾನೆ ಇದ್ದೀನಿ, ಆ ಸೂರ್ಯಕಾಂತ್ ಮನೆಯವರು ಅಮ್ಮನ್ನ ಎಷ್ಟೇ ಬೈಕೊಳ್ಳಿ ಅವ್ರು ಬೇಜಾರ್ ಪಡ್ಕೊಂಡಿದ್ದಾರೆ ಹೊರತು ಯಾವತ್ತೂ ಕೋಪಿಸ್ಕೊಂಡಿಲ್ಲ. ಆ ಸೂರ್ಯಕಾಂತ್ ಮನೆಯವರು ಯಾವಾಗ್ಲೂ ದ್ವೇಷ ದ್ವೇಷ ಅಂತ ಬಡ್ಕೋತಾನೆ ಇರ್ತಾರೆ. ಅಪ್ಪಂಗೂ ಅವ್ರ ಮೇಲೆ ಕೋಪನೇ ಇದೆ, ನಮಗೂ ಅವ್ರ ಕಂಡ್ರೆ ಆಗೋದೇ ಇಲ್ಲ. ಆದ್ರೆ ಅಮ್ಮ ಅವ್ರನ್ನ ಒಂದಿನನೂ ದ್ವೇಷದಿಂದ ನೋಡೇ ಇಲ್ಲ. ಯಾವಾಗ್ಲೂ ತನ್ನ ತವ್ರ ಮನೆಯವರು, ಅವ್ರ ಅತ್ತಿಗೆದೀರು, ಅವ್ರ ಮಕ್ಕಳು ಖುಷಿಯಾಗಿರ್ಬೇಕು ಅಂತಾನೆ ಬಯಸ್ತಾಳೆ. ಅಮೂಲ್ಯನ ವಿಷಯದಲ್ಲಿ ಎಲ್ಲ ಸರಿ ಹೋಗಿದೆ ಅನ್ಸುತ್ತೆ. ಅವಳು ಪ್ರೀತಿಸ್ತಿದ್ದ ಹುಡುಗನ್ ಮರ್ತು ಮದ್ವೆಗೆ ಒಪ್ಕೊಂಡಿದ್ದಾಳೆ ಅನ್ಸುತ್ತೆ. ಅದಕ್ಕೆ ಅವಳಿಗೆ ಒಂದ್ ಸ್ವಲ್ಪ ಹುಡುಕ್ ಬುದ್ಧಿಯಕ್ಕೆ ಏನೋ ಕೆಟ್ಟಗಳಿಗೆ, ಅದಕ್ಕೆ ಆ ಸಿದ್ದು ಪೆದ್ದುನ ಲವ್ ಮಾಡ್ತಿದ್ಲು ಅನ್ಸುತ್ತೆ. ಇವಾಗ ಜ್ಞಾನೋದಯ ಆಗಿರುತ್ತೆ, ಅದಕ್ಕೆ ಮದ್ವೆಗೆ ಒಪ್ಕೊಂಡಿರ್ತಾಳೆ. ಏನೋ ವಲ್ಲಭ, ನಮ್ಮ ಅತ್ತೆಗೋಸ್ಕರನಾದ್ರೂ ಅಮೂಲ್ಯ ಮದ್ವೆ ಆಗಿ ಗಂಡನ ಜೊತೆ ಖುಷಿಯಾಗಿರ್ಬೇಕು. ಆಗ ಅತ್ತೆ ಮುಖದಲ್ಲಿ ಹ್ಯಾಪಿ ಹ್ಯಾಪಿ ಇರುತ್ತೆ. ಅದಕ್ಕೆ ನಮ್ ಗಿರಿಜಮ್ಮನವ್ರ ಅರ್ಕೆ ಹೆವಿ ಸ್ಟ್ರಾಂಗ್. ಅದಕ್ಕೆ ಒಂದ್ಸಲ ಕೇಳಿದ್ರೆ ಆ ದೇವ್ರು ನೋ ಅನ್ನೋದೇ ಇಲ್ಲ. ಆ ಕರಿಬೇಕು ಅವಳ ಗಂಡನ ಜೊತೆ ಸೂಪರ್ ಆಗೇ ಇರ್ತಾಳೆ. ಒಂದು ಕೆಲಸ ಹೇಳಿದ್ರೆ ಸರಿ ಮಾಡಲ್ಲ. ಓ ಕೆಲಸ ಮುಗಿಸಿ. ಏನು ರೀ, ಈ ಮನೇಲಿ ಯಾರಿಗೂ ಜವಾಬ್ದಾರಿ ಅನ್ನೋದೇ ಇಲ್ಲ. ಅರಿ ಅದು ಒಂದು ಸಣ್ಣ ಕೆಲಸ ಹೇಳಿದ್ರು ಹೆಗಲ್ ಮೇಲೆ ಹೊತ್ಕೊಂಡು ಮಾಡೋ ಯೋಗ್ಯತೆ ಯಾರಿಗೂ ಇಲ್ಲ. ನಿನ್ನೆನೆ ಅವ್ರಿಗೆ ಗಿಣಿ ಹೇಳ್ದಂಗೆ ಹೇಳಿದೀನಿ, ಪಲ್ಲಕ್ಕಿ ಹೋಗಿ ರೆಡಿ ಮಾಡಿ ಅಂತ. ಅದನ್ನ ಅಮ್ಮಗೆ ಸರ್ಪ್ರೈಸ್ ಕೊಡ್ಬೇಕು ಅಂತ. ಅವಳ ಕಣ್ಣಲ್ಲಿ ಕಾಣೋ ಖುಷಿನ ನಾನ್ ನೋಡಿ ಸಂತೋಷ ಪಡ್ಬೇಕು ಅಂತ ಎಷ್ಟೆಲ್ಲ ಆಸೆ ಇಟ್ಕೋದಿದ್ ಗೊತ್ತಾ. ಇವ್ರು ನೋಡಿದ್ರೆ ಪಲ್ಲಕ್ಕಿನ ರೆಡಿನೇ ಮಾಡಿಲ್ಲ. ಈಗಲ್ಲ, ಮದ್ವೆ ಎಲ್ಲ ಮುಗಿಲಿ, ಒಬ್ಬೊಬ್ಬನ್ ಬಂಡೆತ್ತೀನಿ ಕಲಾ. ಇವತ್ತು ಛತ್ತದವರೆಗೂ ನಾವೆಲ್ಲ ನಡ್ಕೊಂಡು ಹೋಗ್ತೀವಿ. ಯಾಕೆ ಹೇಳು? ಪಲ್ಲಕ್ಕಿಯಲ್ಲಿ ಕೂರ್ಸ್ಕೊಂಡು ನಮ್ಮ ಅಮ್ಮಗೆ ರಾಣಿ ತರ ಕರ್ಕೊಂಡು ಹೋಗೋಣ ಅಂತ. ಹೋಗ್ತಾ ದಾರಿಲಿ ಅಮ್ಮನ್ ನೋಡೋರೆಲ್ಲ ಮಗಳ ಮದುವೆನ ಎಷ್ಟು ಜೋರಾಗಿ ಮಾಡ್ತಾ ಇದ್ದಾನೆ ಅಂತ ಹೇಳಿ ಬಾಯಿ ಮೇಲೆ ಬೆಳ್ಳಿಟ್ಕೋಬೇಕು. ಅಮ್ಮು 100 ಕಾಲ ಸುಖವಾಗಿ ಬಾಳಿ ಅಂತ ಆಶೀರ್ವಾದ ಮಾಡ್ಬೇಕು. ಅಲ್ಲರಿ ಅದು ಅಮ್ಮು ರೆಡಿ ಆಗಕ್ಕೆ ಇನ್ನು ಎಷ್ಟೊತ್ತಾಗತ್ತೆ? ನಿಮ್ಮ ಹತ್ರ ಅದೇ ವಿಷಯ ಮಾತಾಡ್ಬೇಕಾಗಿತ್ತು. ಅಮ್ಮು ವಿಷಯನ? ಅದು ಅಮ್ಮು ಎಲ್ಲೂ ಕಾಣ್ತಿಲ್ಲ ರೀ. ಕಾಣ್ತಾ ಇಲ್ವಾ? ಏನ್ ಕಲಾ, ಎಲ್ಲಿ ಹೋಗ್ತಾಳವಳು? ಹಿತ್ಲಲ್ಲಿ ಎಲ್ಲಾದ್ರೂ ಫೋಟೋ ಶೂಟ್ ಮಾಡ್ತಿರ್ಬೇಕು. ಫೋನ್ ಮಾಡಿ ಕೇಳು. ಹಿತ್ಲಲ್ಲಿ, ಹೊರಗಡೆ, ಮನೇಲಿ ಎಲ್ಲಾ ಕಡೆನೂ ಹುಡುಕ್ತರಿ, ಅಮ್ಮು ಎಲ್ಲೂ ಕಾಣ್ತಿಲ್ಲ. ಅವಳ ಫೋನು ರೂಮಲ್ಲೇ ಇತ್ತು. ಏನ್ ಹೇಳ್ತಾ ಇದೀಯಾ? ಫೋನು ರೂಮಲ್ಲೇ ಇತ್ತಾ? ನೀ ಎಲ್ಲಾ ಕಡೆ ಹುಡುಕ್ದಾ? ರೀ, ಎಲ್ಲಾ ಕಡೆ ನೋಡ್ದರಿ, ಅಮ್ಮು ಎಲ್ಲೂ ಕಾಣ್ತಿಲ್ಲ ರೀ. ರೀ, ನನ್ಗ್ಯಾಕೋ ತುಂಬಾ ಭಯ ಆಗ್ತಾ ಇದೆ ರೀ. ಸ್ವಲ್ಪತ್ತಷ್ಟೇ ಬಾವ, ನೀವೇ ಸಾಕಿದ್ ಗಿಣಿ ಹದ್ದಾಗಿ ನಿಮ್ಮನ್ನೇ ಕುಕ್ಕುತ್ತೆ ಅಂತ ನಿಮ್ಗೆ ಗೊತ್ತಾಗತ್ತೆ. ಎಕ್ಸ್ಕ್ಯೂಸ್ ಮಿ ಸರ್, ಇಲ್ಲಿ ಹತ್ರದಲ್ಲಿ ಯಾವ್ದಾದ್ರು ದೇವಸ್ಥಾನ ಇದೆಯಾ? ಮೇಡಮ್, ಇದೇ ರಸ್ತೆಯಲ್ಲಿ ಮುಂದೆ ಒಂದು ದೇವಸ್ಥಾನ ಇದೆ. ಥ್ಯಾಂಕ್ ಯು ಸೋ ಮಚ್ ಸರ್. ಮೀನಾ,
ತೆಗಿಯ ಕೈ, ಬರೀ ಗುಡುಗಾಟನೇ ಆಯ್ತು. ನಾನ್ ಮೀನಾ ಅಲ್ಲ. ನೀನು ಅಲ್ವಾ? ಮತ್ಯಾರು? ಯಾರು ಅಂತ ಹೇಳಿ ನೋಡೋಣ. ನನ್ ಮುದ್ದು ಅಮ್ಮ ಮುದ್ದು ಅಮ್ಮ ಅಂದ. ಚಿನ್ನು ಚಿನ್ನು ನಿನ್ನ ನೋಡ್ ನನಗೆ ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತೇನೆ. ಮುದ್ದು ಅಮ್ಮ ಅಂದ ತಕ್ಷಣ ನನಗ್ ಗೊತ್ತಾಗೋಯ್ತು ಅದು ನಮ್ ಚಿನ್ನೂನೆ ಅಂತ. ಯಾಕೆಂದ್ರೆ ನನ್ನನ್ ಹಾಗೆ ಕರೆಯೋದು ನೀನೊಬ್ಳೇ ಅಲ್ವಾ. ಮತ್ತೆ ನೀವೇನಿಲ್ಲಿ? ಹರಕೆ ಕಟ್ಕೊಂಡಿದ್ದೆ ಚಿನ್ನು. ನೀನು? ನಾನು ಅಷ್ಟೇ, ಹರಕೆ ತೀರ್ಸಕ್ಕೆ ಅಂತಾನೆ ಬಂದೆ. ಹೌದಾ? ಹಾಗಾದ್ರೆ ಮನೇಲಿ ಎಲ್ಲರೂ ಆರೋಗ್ಯನಾ? ಹಾಯ್ ಚಿನ್ನೋಕ. ಮಲ್ಲಬಾ, ಹೇಗಿದ್ಯಾ? ಸೂಪರ್. ನೀವು? ನಾನ್ ಚೆನ್ನಾಗಿದ್ದೀನಿ. ಚಿನ್ನು, ಇವಳು ನನ್ ಸೊಸೆ ಕೇಶವ ಅಲ್ವಾ? ಕೇಶವನ್ ಹೆಂಡತಿ ನೀನಾ ಅಂತ. ಹೌದಾ? ನೀವ್ ಚೆನ್ನಾಗಿದ್ದೀರಾ? ಆಂಟಿ, ನೀವು ಸುಮ್ನೆ ನಿನ್ಕಂಡ್ರೆ ನನಗ್ ತುಂಬಾ ಇಷ್ಟ ಚಿನ್ನು ಅಂತ ಹೇಳ್ತಾ ಇರ್ತೀರಲ್ಲ, ಆದ್ರೆ ನಿಮ್ ಮಗನ್ ಮದ್ವೆಗ್ ಮಾತ್ರ ನನನ್ ಕರೀಲಿಲ್ಲ. ಮೀನಾ, ಇವಳು ಲಕ್ಷ್ಮಿ ಅಂತ. ನಾನ್ ಯಾವಾಗ್ಲೂ ಹೇಳ್ತಿರ್ತೀನಲ್ಲ, ತುಂಬಾ ಮುದ್ದಾದ ಹುಡುಗಿ, ನಮ್ಮ ಮನೆಯವ್ರಿಗೆಲ್ಲ ತುಂಬಾ ಇಷ್ಟ ಅಂತ. ಅದ್ ಇವಳ ನಾವು ಮುದ್ದಾಗಿ ಚಿನ್ನು ಅಂತ ಕರಿತೀವಿ ಕಣ. ನಮ್ ಕೇಶವನ್ ಮದ್ವೆ ಆಗೋಕ್ಕೂ ಮುಂಚೆ ನೀವ್ ಎಷ್ಟ್ ಸಲ ನಮ್ ಮನೆಗ್ ಬಂದಿದ್ರೋ ನನಗೆ ಗೊತ್ತಿಲ್ಲ. ಆದ್ರೆ ಇವಾಗ ಯಾವಾಗ್ಲಾದ್ರೂ ಬಿಡು ಮಾಡ್ಕೊಂಡು ನಿಮ್ ಮನೆಯವ್ರ ಜೊತೆ ನಮ್ ಮನೆಗ್ ಊಟಕ್ ಬನ್ನಿ. ನಾನು ಅತ್ತೆ ಒಳ್ಳೆ ಅಡ್ಗೆ ಮಾಡ್ತೀವಿ. ತಿಂತಾ ಟೈಮ್ ಪಾಸ್ ಮಾಡ್ತಾ ಹರಟೆ ಹೊಡಿಬೋದು. ಏನಂತೀರಾ? ಅರೆ, ನಿಮ್ ಸೊಸೆ ನೋಡಕ್ ಮಾತ್ರ ಮುದ್ದಾಗಿದ್ದಾರೆ ಅನ್ಕೊಂಡೆ, ಆದ್ರೆ ಮಾತು ತುಂಬಾ ಮುದ್ದಾಗಿ ಆಡ್ತಾರೆ. ಏನಮ್ಮ ಇದು? ಅಲ್ಲ, ಹೊರಗಡೆ ಹೋಗ್ಬೇಕಾದ್ರೆ ಎಲ್ಲಿ ಹೋಗಿದ್ಯಾ ಅಂತ ಹೇಳಿ ಹೋಗ್ಬೇಕು ತಾನೆ. ಎಲ್ಲಿ ಹೋಗಿದ್ದೆ? ಯಾಕೆ ಕೋಪ ಮಾಡ್ಕೊಳ್ತೀಯ ಸಿದ್ದು? ನಿಂಗೆ ಗೊತ್ತು ತಾನೆ ನನ್ ಮನ್ಸ್ ಸರಿ ಇಲ್ಲ, ಅದಕ್ಕೆ ನಾನು ದೇವಸ್ಥಾನಕ್ಕೆ ಹೋಗಿದ್ದೆ. ತಿಂಡಿ ತಗೋ. ನಂಗೆ ಬೇಡ ಸಿದ್ದು. ಅಮ್ಮ ಹಠ ಮಾಡ್ಬೇಡ, ಕುತ್ಕೋ. ತಗೋ. ಮನ್ಸ್ ಸರಿ ಇಲ್ದೇ ಇರುವಾಗ ಹೊಟ್ಟೆಗೆ ಏನು ಸೇರಲ್ಲ ಸಿದ್ದು. ಮನ್ಸ್ ಸರಿ ಇಲ್ವಾ? ನಾನ್ ಮನ್ಸನ್ ಸರಿ ಮಾಡ್ಲಾ ಅಮ್ಮ? ಬಿಡು ಸಿದ್ದು. ಏನಮ್ಮ ನೀನು ನನ್ನ ಹತ್ರ ಬಂದ್ರೆ ಸಿಡಿ ಸಿಡಿ ಅಂತ್ಯ. ಇನ್ನೊಂದ್ ಸ್ವಲ್ಪ ಹೊತ್ತಲ್ಲೇ ಮದ್ವೆ ಆಗೋರು ನಾವು. ಅಲ್ಲ, ನಾವು ದೂರ ದೂರ ಇದ್ರೆ ಏನ್ ಚಂದ ಹೇಳು? ಸಿದ್ದು, ಮನ್ಸ್ ಸರಿ ಇಲ್ಲ, ಪ್ಲೀಸ್ ಇಲ್ಲಿಂದ ಹೋಗು. ಇವಾಗ ನಿನ್ ಮನ್ಸ್ನ ಹೇಗ್ ಸರಿ ಮಾಡ್ತೀನಿ ನೋಡು. ಯಾಕೆ ಈ ತರ ಎಲ್ಲ ಮಾಡ್ತಾ ಇದ್ಯಾ? ಅಲ್ಲಿ ಮನೆ ಪರಿಸ್ಥಿತಿ ಏನಾಗಿದ್ಯೋ, ಅಪ್ಪ ಅಮ್ಮ ಏನ್ ಮಾಡ್ತಿದಾರೋ ಅಂತ ನಾನ್ ಕೊರಗ್ತಾ ಇದ್ರೆ ನಿನಗೆ ಈ ಚಿಂತೆನಾ? ನಮ್ ಇಬ್ರು ಮದ್ವೆ ಆಗಿದೆ, ಈ ತರ ಎಲ್ಲ ಮಾಡಕ್ಕೆ ನನಗಿದೆಲ್ಲ ಇಷ್ಟ ಆಗಲ್ಲ ಸಿದ್ದು. ನನ್ ಬೇಡ ಅಂದ್ಮೇಲೆ ನಿನ್ ಹತ್ರ ಬಂದ್ರೆ ಅಸಹ್ಯ ಆಗೋಗುತ್ತೆ, ತಿಳ್ಕೊ. ಮನೆಯಿಂದ ಹೊರಟಾಗಿಂದ ನಾನ್ ನೋಡ್ತಾನೆ ಇದ್ದೀನಿ, ಸುಮ್ನೆ ರೇಗ್ತೀಯಾ. ಅಪ್ಪನ್ ಬಗ್ಗೆ ಹೇಳ್ಕೊಂಡ್ರೆ ಕಾಟಾಚಾರಕ್ ಸಮಾಧಾನ ಮಾಡ್ತಿದ್ಯಾ. ಯಾವತ್ತೂ ಇಲ್ದೆ ಇರೋದು ಈಗ ಈ ರೀತಿ. ಛೇ, ಅದನ್ನ ಬಾಯಿಂದ ಹೇಳೋಕ್ಕೂ ನಂಗೆ ಹಿಂಸೆ ಆಗ್ತಿದೆ. ನೀನು ನಾನ್ ಪ್ರೀತಿಸಿದ ಸಿದ್ದುನ ಮದ್ವೆ ಆಗೋ ನಿನ್ನ ಹತ್ರ ಬಂದ್ರೆ ಹೀಗ್ ತಳ್ತೀಯ? ಸಿದ್ದು, ಸಿದ್ದು, ಅಪ್ಪ ಅಮ್ಮ, ನಂಗೆ ತಪ್ಪು ಮಾಡ್ಬಿಟ್ಟೆ ಅನ್ಸ್ತಾ ಇದೆ. ಸಿದ್ದುನ ಮಾತ್ ಕೇಳ್ಬಿಟ್ಟು ನಾನು ಓಡ್ ಬರ್ಬಾರ್ದಿತ್ತು. ನಂಗಿಲ್ ಬಂದಾಗಿಂದ ಮನ್ಸೇ ಸರಿ ಇಲ್ಲ.
ತುಂಬಾ ಗಿಲ್ಟ್ ಆಗ್ತಿದೆ. ಸಿದ್ದು ಬೇರೆ ಒಂಥರ ಆಡ್ತಾ ಇದ್ದಾನೆ. ನಂಗಿದ್ ಯಾವ್ದು ಇಷ್ಟ ಆಗ್ತಾ ಇಲ್ಲ. ನಾನು ಏನ್ ಮಾಡ್ಲಿ ಈಗ? ಇದು ಅಪ್ಪ ನನಗೆ ಅಂತ ಮಾಡ್ಸಿದ್ ಒಡವೆ. ಇದ್ಯಾಗ ಹಿಂಗ್ ಬಂತು? ನಾನಂತ ತಗೊಂಬಂದಿಲ್ವಲ್ಲ. ಮತ್ತೆ ಸಿದ್ದು, ನೀನ್ ಇಲ್ಲೇ ನಾವು ತೋಡ್ಕೊಂಡ್ಬರ್ತೀನಿ. ಅಂದ್ರೆ ಸಿದ್ದು ಸಿದ್ದು ಇದೆಲ್ಲ ತಗೊಂಬಂದ. ಐ ಆಮ್ ಸಾರಿ ಅಮ್ಮ, ನಾನು ನಿನ್ ಜೊತೆ ಆಗಿ ನಡ್ಕೋಬಾರ್ದಿತ್ತು. ಯಾವ್ದೋ ಜ್ಞಾನದಲ್ಲಿ ನನ್ನ ಜೊತೆ ಆಗಿ ನಡ್ಕೋಬಿಟ್ಟೆ. ಐ ಆಮ್ ರಿಯಲಿ ಸಾರಿ. ಏನಿದು? ನಿನ್ನ ಕೇಳ್ತಿರೋದು ಏನಿದು? ಅದು ಅಮ್ಮ, ಅದು ನನ್ ಒಡವೆ ಎಲ್ಲ ಈ ಬ್ಯಾಗಲ್ಲಿ ಹೇಗ್ ಬಂತ ಹೇಳು? ಅಪ್ಪ ಬಂದು ರೂಮಲ್ಲಿ ಈ ಒಡವೆಗಳನ್ನ ಇಟ್ಟಾಗ ಅಲ್ಲಿ ನಾನು ನೀನು ಬಿಟ್ಟು ಇನ್ಯಾರೂ ಇರ್ಲಿಲ್ಲ. ಹಾಗಿದ್ಮೇಲೆ ಇದನ್ನೆಲ್ಲ ನೀನ್ ತರ ತುಂಬಿಟ್ಟಿದ್ದು. ಹೇಳು, ಯಾಕೆ ಹಿಂಗ್ ಮಾಡ್ದೆ? ಅಮ್ಮ ಕೋಪ ಮಾಡ್ಕೋಬೇಡ, ನಮಿಗೋಸ್ಕರನೇ ಇದನ್ನೆಲ್ಲ ತಗೊಂಡಿದ್ದು. ನಾಳೆ ನಿನಗೆ ಕಷ್ಟ ಆಗ್ಬಾರ್ದಲ್ವಾ, ಅದಕ್ಕೆ. ಏಯ್, ಏನು ಹೇಳ್ತಿದ್ಯಾ? ನನ್ನ ನೋಡ್ಕೊಳಕ್ಕೆ ನಿಂಗೆ ತಾಕತ್ತಿಲ್ವಾ? ನಮ್ಮ ಅಪ್ಪ ಅಮ್ಮ ಮಾಡ್ಸಿರೋ ಒಡವೆನ ಕದ್ದು ನನ್ ಬ್ಯಾಗಲ್ಲಿ ಹಾಕಿ ನನ್ನ ಸಾಕ್ತ್ಯಾ? ಈ ತರ ಮಾಡೋದಕ್ಕೆ ನಾಚಿಕೆ ಆಗಲ್ವಾ? ನೀನ್ ನನ್ನ ಪ್ರೀತಿಸೋದೇ ಆದ್ರೆ ನ್ಯಾಯವಾಗಿ ಒಂದ್ ಕೆಲ್ಸ ಹಿಡ್ದು ಗಂಜಿನಾದ್ರೂ ಬೇಯಿಸಾಕು. ನಿನ್ ಜೊತೆ ನೆಮ್ಮದಿಯಾಗಿರ್ತೀನಿ.